ರೇಣುಕಾ ಸ್ವಾಮಿ ಕೊಲೆಗೂ ಮುನ್ನ ಆಕ್ಸಿಡೆಂಟ್ ಆಗಿತ್ತಾ ಎಂಬ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇರುವಂತದ್ದು. ಈ ಕುರಿತು ಒಂದು ಅಪ್ಡೇಟ್ಸ್. ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. ಕೊನೆಯದಾಗಿ ರೇಣುಕಾ ಸ್ವಾಮಿಗೆ ಕರೆ ಮಾಡಿದ್ದ ಆರೋಪಿಗಳು. ಕಿಡ್ನಾಪ್ಗೂ ಮುನ್ನ ರೇಣುಕಾ ಸ್ವಾಮಿ ಬೈಕ್ ಜಖಂ ಆಗಿತ್ತಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂತದ್ದು. ಇನ್ನು ಕಿಡ್ನಾಪ್ಗೂ ಮುನ್ನ ರೇಣುಕಾ ಸ್ವಾಮಿಗೆ ಆಕ್ಸಿಡೆಂಟ್ ನಡೆದಿತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇರುವಂತದ್ದು. ಆಕ್ಸಿಡೆಂಟ್ ಮಾಡಿ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರ ಆರೋಪಿಗಳು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಘಟನೆ ನಡೆದ ದಿನ ರೇಣುಕಾ ಸ್ವಾಮಿಗೆ ಯಾರೆಲ್ಲ ಕಾಲ್ ಮಾಡಿದ್ರು, ಯಾರೆಲ್ಲ ಕಾಲ್ ಮಾಡಿದ್ದಾರೆ ಅನ್ನೋದು ಈಗಾಗಲೇ ತನಿಖೆಯಲ್ಲಿ ಬಯಲಾಗ್ತಾ ಇರುವಂತದ್ದು. ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. ಕೊನೆಯದಾಗಿ ರೇಣುಕಾ ಸ್ವಾಮಿಗೆ ಕರೆಯನ್ನ ಮಾಡಿದ್ದ ಆರೋಪಿಗಳು. ಕಿಡ್ನಾಪ್ಗೂ ಮುನ್ನ ರೇಣುಕಾ ಬೈಕ್ ಜಖಂ ಆಗಿರುವಂತದ್ದು. ಕಿಡ್ನಾಪ್ಗೂ ಮುನ್ನ ರೇಣುಕಾ ಸ್ವಾಮಿಗೆ ಆಕ್ಸಿಡೆಂಟ್ ನಡೆದಿತ್ತಾ ಎಂಬ ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಆಕ್ಸಿಡೆಂಟ್ ಮಾಡಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರ ಆರೋಪಿಗಳು ಎನ್ನುವ ಶಂಕೆ ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇರುವಂತದ್ದು. ಘಟನೆ ನಡೆದ ದಿನ ರೇಣುಕಾ ಸ್ವಾಮಿಗೆ ಯಾರೆಲ್ಲ ಕಾಲ್ ಮಾಡಿದ್ರು, ಆರೋಪಿಗಳು ಕಾಲ್ ಲಿಸ್ಟ್ ನಲ್ಲಿ ಯಾರೆಲ್ಲ ಕಾಲ್ ಮಾಡಿದ್ದಾರೆ ಅನ್ನೋದು ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ಬಯಲಾಗಿರುವಂತದ್ದು. ಶನಿವಾರ 7:30ರಿಂದ 9:30ರವರೆಗೆ 3 ಬಾರಿ ರಾಘವೇಂದ್ರ ಅಲಿಯಾಸ್ ರಘುಗೆ ನಟ ದರ್ಶನ್ ಇಂದ ಕಾಲ್ ಬಂದಿರುವಂತದ್ದು. ಈ ಮಧ್ಯೆ ಆರೋಪಿ ವಿನಯ್ ಕಡೆಯಿಂದನೂ ಕೂಡ ರೇಣುಕಾ ಸ್ವಾಮಿಗೆ 1 ಬಾರಿ ಕರೆ ಬಂದಿರುವಂತದ್ದು. 9:45ಕ್ಕೆ ಕೊನೆಯ ಬಾರಿ ರಾಘವೇಂದ್ರ ರೇಣುಕಾ ಸ್ವಾಮಿಯ ಕೊನೆಯ ಮಾತುಕತೆಯಾಗಿರುವಂತದ್ದು. ಕೊನೆಯ ಕರೆಯಲ್ಲಿ 38 ಸೆಕೆಂಡ್ಗಳು ರಘು ಹಾಗೂ ರೇಣುಕಾ ಸ್ವಾಮಿ ಸಂಭಾಷಣೆಯಾಗಿದೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಕಾಲನ್ನ ಹೊರತುಪಡಿಸಿ ರೇಣುಕಾ ಸ್ವಾಮಿಗೆ ಕರೆ ಮಾಡಿರುವ ಕುಟುಂಬಸ್ಥರು, ಈ ಕಾಲನ್ನ ಹೊರತುಪಡಿಸಿದ್ರೆ ಅವರ ಕುಟುಂಬಸ್ಥರು ಈಗಾಗಲೇ ರೇಣುಕಾ ಸ್ವಾಮಿಗೆ ಕಾಲನ್ನ ಮಾಡಿರುವಂತದ್ದು. ತದನಂತರ ರೇಣುಕಾ ಸ್ವಾಮಿ ಯಾವುದೇ ಕರೆಯನ್ನ ಸ್ವೀಕರಿಸಿಲ್ಲ ಎಂಬುದು ಮಾಹಿತಿಯಲ್ಲಿ ಪತ್ತೆಯಾಗ್ತಾ ಇರುವಂತದ್ದು. ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. ಕೊನೆಯದಾಗಿ ರೇಣುಕಾ ಸ್ವಾಮಿಗೆ ಆರೋಪಿಗಳು ಕರೆ ಮಾಡಿದ್ರ ಎನ್ನುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನು ಕಿಡ್ನಾಪ್ಗೂ ಮುನ್ನ ರೇಣುಕಾ ಸ್ವಾಮಿ ಬೈಕ್ ಜಖಂ ಆಗಿರುವಂತದ್ದು. ಕಿಡ್ನಾಪ್ಗೂ ಮುನ್ನ ರೇಣುಕಾ ಸ್ವಾಮಿಗೆ ಏನಾದ್ರೂ ಆಕ್ಸಿಡೆಂಟ್ ನಡೆದಿತ್ತಾ ಎನ್ನುವ ಅನುಮಾನ ಕೂಡ ಈಗ ಕಾಡ್ತಾ ಇರುವಂತದ್ದು. ಇನ್ನು ಆಕ್ಸಿಡೆಂಟ್ ಮಾಡಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರ ಆರೋಪಿಗಳು ಎನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ. ಘಟನೆ ನಡೆದ ದಿನ ರೇಣುಕಾ ಸ್ವಾಮಿಗೆ ಯಾರೆಲ್ಲ ಕಾಲ್ ಮಾಡಿದ್ರು, ಆರೋಪಿಗಳ ಕಾಲ್ ಲಿಸ್ಟ್ ನಲ್ಲಿ ಯಾರೆಲ್ಲ ಕಾಲ್ ಮಾಡಿದ್ದಾರೆ ಅನ್ನೋದು ಪೊಲೀಸರು ತನಿಖೆಯಲ್ಲಿ ಈಗಾಗಲೇ ಬಯಲಾಗ್ತಾ ಇರುವಂತದ್ದು. ಶನಿವಾರ 7:30ರಿಂದ 9:30ರವರೆಗೆ 3 ಬಾರಿ ರಘುಗೆ ನಟ ದರ್ಶನ್ ಇಂದ ಕಾಲ್ ಬಂದಿರುವಂತದ್ದು. ಈ ಮಧ್ಯೆ ಆರೋಪಿ ವಿನಯ್ ಕಡೆಯಿಂದ ರೇಣುಕಾ ಸ್ವಾಮಿಗೆ 1 ಬಾರಿ ಕಾಲ್ ಬಂದಿರುವಂತದ್ದು. 9:45ಕ್ಕೆ ಕೊನೆಯ ಬಾರಿ ರಾಘವೇಂದ್ರ ಅವರು ರೇಣುಕಾ ಸ್ವಾಮಿಗೆ ಕಾಲ್ ಮಾಡಿ ಕೊನೆಯ ಮಾತುಕತೆಯನ್ನ ನಡೆಸಿರುವಂತದ್ದು. ಕೊನೆಯ ಕರೆಯಲ್ಲಿ 38 ಸೆಕೆಂಡ್ಗಳ ಕಾಲ ರಘು ಹಾಗೂ ರೇಣುಕಾ ಸ್ವಾಮಿ ನಡುವೆ ಸಂಭಾಷಣೆ ನಡೆದಿರುವಂತದ್ದು. ಈ ಕಾಲನ್ನ ಹೊರತುಪಡಿಸಿದ್ರೆ ರೇಣುಕಾ ಸ್ವಾಮಿಗೆ ಅವರ ಕುಟುಂಬಸ್ಥರು, ಏನು ಫ್ಯಾಮಿಲಿ ಅಂತ ಇದೆ, ಅವರ ಅಪ್ಪ ಅಮ್ಮ ಹೆಂಡತಿ, ಇವ್ರ 3ರಲ್ಲಿ ಯಾರೋ ಒಬ್ರು ಕಾಲ್ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಅದಾದ ಬಳಿಕ ರೇಣುಕಾ ಸ್ವಾಮಿ ಯಾವುದೇ ಕರೆಯನ್ನ ಸ್ವೀಕರಿಸಿಲ್ಲ ಎಂಬುದು ಪೊಲೀಸ್ ತನಿಖೆಯಲ್ಲಿ ಪತ್ತೆಯಾಗಿರುವಂತದ್ದು.